ಜನ್ಮದಿನಾಂಕದ ಆಧಾರದ ಮೇಲೆ ಅವರ ಗುಣ ಸ್ವಭಾವವನ್ನು ಹೇಳಬಹುದು. ಬನ್ನಿ ಇಂದಿನ ವಿಡಿಯೋದಲ್ಲಿ 3ನೇ ತಾರೀಖಿನಂದು ಹುಟ್ಟಿದ ಸ್ತ್ರೀಯರ ಜ್ಯೋತಿಷ್ಯವನ್ನು ತಿಳಿದುಕೊಳ್ಳೋಣ. ಇವರ ಬುದ್ಧಿಯೇ ವಿಶಿಷ್ಟವಾದದ್ದು. ವಿಚಾರ ಯಾವುದೇ ಆದರೂ ಯಾರ ಮೇಲೂ ಅವಲಂಬಿತವಾಗುವುದಿಲ್ಲ. ಇವರಲ್ಲಿ ಒಂದು ದೊಡ್ಡ ದೋಷ ಎಂದರೆ ಕೆಲಸ ಕಾರ್ಯಗಳನ್ನು ಆರಂಭಿಸುವವರೆಗೂ ಬುದ್ಧಿಹೀನರಂತೆ ವರ್ತಿಸುತ್ತಾರೆ. ಆದರೆ ನಂತರ ಎಲ್ಲರೂ ಬೆರಗುಗೊಳ್ಳುವಂತೆ ಮಾಡುತ್ತಾರೆ. ಹಿಂದೂ ಧರ್ಮದಲ್ಲಿ 3ರ ಸಂಖ್ಯೆಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ. ತ್ರಿಕೋನವನ್ನು ಸೃಷ್ಟಿಸುವ 3 ರೇಖೆಗಳು ಹಾಗೂ ಪಿರಮಿಡ್ ರೀತಿಯಲ್ಲಿ ಇರುವ ಗೋಪುರಗಳು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ. ತ್ರಿಕೋನದ ಆಕೃತಿಯಲ್ಲಿ 3ನೇ ಗೆರೆಯು ಆಕೃತಿಯನ್ನು ಪೂರ್ಣಗೊಳಿಸುತ್ತದೆ. ಜೊತೆಗೆ 3 ಅದ್ಭುತ ಶಕ್ತಿಯನ್ನು ಪ್ರತಿಬಿಂಬಿಸುವ ರೇಖೆಯಾಗಿದೆ. ದೇವರ ಮನೆಯ ಮೇಲ್ಛಾವಣಿಯು ತ್ರಿಕೋನವನ್ನು ಹೊಂದಿದ್ದರೆ ಅದು ಅತ್ಯಂತ ಪವಿತ್ರವಾದ ವಾಸ್ತುಶಾಸ್ತ್ರವನ್ನು ಪ್ರತಿಬಿಂಬಿಸುವುದು ಎಂದು ನಂಬಲಾಗಿದೆ. ಅದೇ ರೀತಿಯಲ್ಲಿ ಇವರ ಮನಸ್ಸಿನೊಳಗಿನ ತಾಕಲಾಟವನ್ನು ಸುಲಭಕ್ಕೆ ಹೊರಹಾಕಲಾರರು. ತಮ್ಮೊಳಗೆ ಸುಟ್ಟುಕೊಳ್ಳುತ್ತಾ ಇರುತ್ತಾರೆ. ಮನಸ್ಸಿಗೆ ಒಪ್ಪದ ವಿಚಾರಗಳ ಸಲುವಾಗಿ ವಾದ ವಿವಾದದಲ್ಲಿ ತೊಡಗುತ್ತಾರೆ. ಅತಿಯಾದ ಸಿಡುಕುತನವಿರುತ್ತದೆ. ಅತಿಯಾದ ಆಸೆ ಆಕಾಂಕ್ಷೆಗಳು ಮನದಲ್ಲಿರುತ್ತದೆ. ಹಿಡಿದ ಗುರಿ ತಲುಪುವವರೆಗೂ ಛಲ ಬಿಡುವುದಿಲ್ಲ. ಅತಿಯಾಗಿ ನಿದ್ರೆ ಮಾಡುತ್ತಾರೆ. ಆದರೆ ಬೆಳಗಿನ ಹೊತ್ತು ವಿಶ್ರಾಂತಿ ಪಡೆಯಲು ಇಷ್ಟಪಡುವುದಿಲ್ಲ. ಸದಾಕಾಲ ಯಾವುದಾದರೊಂದು ಕೆಲಸ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ಇವರ ಮನಸ್ಸು ಪವಿತ್ರವಾದದ್ದು. ಯಾರಿಗೂ ಮೋಸ ಮಾಡದೆ ತೊಂದರೆ ನೀಡದೆ ಜೀವನ ನಡೆಸುತ್ತಾರೆ. ಸಾಮಾನ್ಯವಾಗಿ ಇವರಿಗೆ ಕೋಪ ಬರುವುದಿಲ್ಲ. ಆದರೆ ಕೋಪ ಬಂದಲ್ಲಿ ಉದ್ವೇಗದಿಂದ ವರ್ತಿಸುವರು. ಸೋದರರ ಬಗ್ಗೆ ಒಳ್ಳೆಯ ನಂಬಿಕೆ, ಪ್ರೀತಿ, ವಿಶ್ವಾಸವಿದ್ದರೂ ಅನಾವಶ್ಯಕವಾದ ವಿವಾದದಲ್ಲಿ ತೊಡಗುತ್ತಾರೆ. ಸೇಡಿನ ಪ್ರವೃತ್ತಿ ಇರುತ್ತದೆ. ಯಾರ ಬಗ್ಗೆಯಾದರೂ ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಎಂದಿಗೂ ಮನಸ್ಸು ಬದಲಾಯಿಸುವುದಿಲ್ಲ. ಉಪಯೋಗವಿಲ್ಲದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ. ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೊಂದಿಗೆ ವಿಶ್ವಾಸದಿಂದ ವ್ಯವಹರಿಸುವರು. ಸಮಯಕ್ಕೆ ಆಹಾರ ಸೇವಿಸಲು ಸಾಧ್ಯವಾಗುವುದಿಲ್ಲ. ಭಯ ಅಥವಾ ಗೌರವದಿಂದ ಎಲ್ಲರೂ ನಿಮ್ಮಿಂದ ದೂರ ಉಳಿಯುತ್ತಾರೆ. ದೇವರ ಪೂಜೆ ಪುನಸ್ಕಾರದಿಂದ ಎಲ್ಲಾ ರೀತಿಯ ದೋಷಗಳು ಮರೆಯಾಗುತ್ತವೆ. ಧಾರ್ಮಿಕ ಕಾರ್ಯವಾಗಲಿ ಸಾರ್ವಜನಿಕ ಸಮಾರಂಭವಾಗಲಿ ಇವರಿಗೆ ಬಹಳ ಇಷ್ಟ. ರಾಜಕೀಯದಲ್ಲಿ ನೇರವಾಗಿ ಭಾಗಿಯಾಗದೆ ಹೋದರೂ ಗಣ್ಯ ವ್ಯಕ್ತಿಗಳ ಬೆಂಬಲ ಇವರಿಗಿರುತ್ತದೆ. ನೀವು ನೇರವಾಗಿ ಮಾತಾಡುವ ಸ್ವಭಾವ ಹೊಂದಿರುತ್ತೀರಿ. ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಇತರರಿಗೆ ಪ್ರೇರಣೆಯಾಗುತ್ತದೆ. ನೀವು ಜವಾಬ್ದಾರಿಗಳನ್ನು ಸ್ವೀಕರಿಸಲು ಹಿಂದೇಟು ಹಾಕುವುದಿಲ್ಲ. ತ್ವರಿತ ನಿರ್ಧಾರ ಮಾಡುವ ಗುಣವಿದೆ. ಆದರೆ ಕೆಲವೊಮ್ಮೆ ತಾಳ್ಮೆಯ ಕೊರತೆ ಕಂಡುಬರಬಹುದು. ಬೇಗ ಕೆಲಸ ಮಾಡಲು ಇಚ್ಛಿಸುವಿರಿ. ಆದರೆ ಅರ್ಧದಲ್ಲಿ ಬಿಡಬಾರದು ಎಂಬುದನ್ನು ಗಮನದಲ್ಲಿಡಿ. ಪ್ರೀತಿಯಲ್ಲಿ ನೀವು ಪ್ರಾಮಾಣಿಕ. ಆದರೆ ಸ್ವಲ್ಪ ಅಹಂಕಾರ ಮತ್ತು ಅಗತ್ಯಕ್ಕಿಂತ ಹೆಚ್ಚು ಆಸೆ ತೋರಬಹುದು. ಪ್ರೀತಿಗೆ ಎಡವಿದರೆ ಬಹಳ ನಿಷ್ಕಳಂಕವಾಗಿ ಮುರಿದು ಬೀಳಬಲ್ಲಿರಿ. ಆದರೆ ಸುಲಭವಾಗಿ ಮರುಳಾಗಲು ಸಾಧ್ಯ. ಈ ಸಂಖ್ಯೆಗೆ ಬೃಹಸ್ಪತಿ ಗ್ರಹ ಆಡಳಿತಗಾರನಾಗಿದ್ದು, ಈ ಗ್ರಹ ವ್ಯಕ್ತಿತ್ವ, ಜ್ಞಾನ, ವಿದ್ಯೆ, ಧಾರ್ಮಿಕತೆ ಮತ್ತು ಸಾಮಾಜಿಕತೆಗಾಗಿ ಪ್ರಸಿದ್ಧ. ಈ ಮಹಿಳೆಯರು ಚಟುವಟಿಕೆಗಳಲ್ಲಿ ತೊಡಗಿರುವವರು. ಮಾತನಾಡುವ ಧೈರ್ಯ ಮತ್ತು ಶ್ರೇಷ್ಠ ಸಂವಹನ ಶೈಲಿ ಇರುತ್ತದೆ. ಉತ್ತಮ ಬುದ್ಧಿವಂತಿಕೆ ಮತ್ತು ವಿವೇಕವುಳ್ಳವರು. ಕಲಾತ್ಮಕವಾಗಿ ಹಾಗೂ ನೃತ್ಯ, ಸಂಗೀತ ಅಥವಾ ಬರವಣಿಗೆ ಕ್ಷೇತ್ರಗಳಲ್ಲಿ ಆಸಕ್ತಿ ಇರುತ್ತದೆ. ಹೊಸದೇನಾದರೂ ಕಲಿಯಲು ಮತ್ತು ರೂಪಿಸಲು ಉತ್ಸಾಹ. ತಮ್ಮ ಜೀವನದಲ್ಲಿ ನಾಯಕತ್ವದ ಗುಣವನ್ನು ತೋರುತ್ತಾರೆ. ಜನರಲ್ಲಿ ತಮ್ಮ ಪ್ರಭಾವವನ್ನು ಬೀರಬಲ್ಲರು. ಅಧ್ಯಾತ್ಮ, ಧರ್ಮ ಮತ್ತು ನೀತಿ ಸಂಕಲ್ಪಗಳಲ್ಲಿ ನಂಬಿಕೆ ಇರುತ್ತದೆ. ಗುರುಗ್ರಹದ ಪರಿಣಾಮದಿಂದಾಗಿ ಸಜ್ಜನಿಕೆಗೆ ಒತ್ತು ಕೊಡುತ್ತಾರೆ. ಸ್ನೇಹಿತರನ್ನು ಮಾಡಿಕೊಳ್ಳುವುದು ಸುಲಭ. ಸಮಾಜದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಹವ್ಯಾಸ. ತಾವೇ ನಿರ್ಧಾರ ತೆಗೆದುಕೊಳ್ಳುವುದು ಇಷ್ಟಪಡುವರು. ಇತರರ ನಿಯಂತ್ರಣಕ್ಕೆ ಬಾರದ ಪ್ರಕಾರ ಸ್ವಾತಂತ್ರ್ಯವನ್ನು ಇಷ್ಟಪಡುವರು. 3ನೇ ತಾರೀಕಿಗೆ ಹುಟ್ಟಿದ ಸ್ತ್ರೀಯರು ಬುದ್ಧಿವಂತ,
ಆಧ್ಯಾತ್ಮಮುಖಿ ಸ್ವತಂತ್ರ ಮನಸ್ಸುಳ್ಳವರು. ಅವರು ಜನರೊಂದಿಗೆ ಸುಲಭವಾಗಿ ಬೆರೆತು ಹೋಗಬಲ್ಲರು ಮತ್ತು ತಮ್ಮ ನಿರ್ಧಾರಗಳಲ್ಲಿ ಧೈರ್ಯವಿರುತ್ತಾರೆ. ಈ ಮಹಿಳೆಯರು ಸಂತೋಷವಾಗಿ ಬದುಕಲು ಇಚ್ಛಿಸುವವರು. ಜೀವನವನ್ನು ಪ್ರಭಾವಿಯಾಗಿಯೂ ಉತ್ಸಾಹದಿಂದ ಕೂಡಿರುವ ರೀತಿಯಲ್ಲಿ ನಡೆಸುವರು. ಅವರು ಕುಟುಂಬಕ್ಕೆ ಪ್ರಾಮುಖ್ಯತೆ ನೀಡಿದರೂ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸೋಮವಾರ, ಗುರುವಾರ ಹಾಗೂ ಶುಕ್ರವಾರಗಳು ಈ ಮಹಿಳೆಯರಿಗೆ ಶ್ರೇಷ್ಠ ದಿನಗಳಾಗಿರುತ್ತವೆ. ಪ್ರೀತಿಯಲ್ಲಿ ಗಂಭೀರರು, ಆದರೆ ಸ್ವಲ್ಪ ಭಾವನಾತ್ಮಕವಾಗಿ ನಡೆಯುವ ಶೈಲಿ ಇರುತ್ತದೆ. ಸತ್ಯವಂತಿಕೆಗೆ ಮತ್ತು ನಂಬಿಕೆಗೆ ಹೆಚ್ಚು ಮೌಲ್ಯ ನೀಡುವರು. ತಮ್ಮ ಜೀವನ ಸಂಗಾತಿಯಿಂದ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ನಿರೀಕ್ಷೆ ಇರುತ್ತದೆ. ಕೆಲವೊಮ್ಮೆ ಅವರ ಒತ್ತಾಯ ಮತ್ತು ಅಭಿಮಾನದಿಂದಾಗಿ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಹೊಂದಬಹುದು, ಆದರೆ ಅದು ನಿಜವಾದ ಪ್ರೀತಿಯಿಂದಲೇ ಬರುತ್ತದೆ. ಶಿಕ್ಷಕಿ, ವಕ್ತಾರೆ, ಕಲೆಗಾರ್ತಿ, ಲೇಖಕಿ, ನೃತ್ಯಾಂಗನ, ಮಂಡಳಿ ಸದಸ್ಯೆ, ನಿರ್ವಾಹಕಿ ಮುಂತಾದ ಕ್ಷೇತ್ರಗಳಲ್ಲಿ ಹೆಚ್ಚು ರುಚಿ ತೋರುತ್ತಾರೆ. ಸಾರ್ವಜನಿಕ ಜೀವನ ಅಥವಾ ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿ ಉತ್ತಮ ಹೆಸರು ಮಾಡಬಲ್ಲರು. ನಾಯಕತ್ವ ಶಕ್ತಿ ಇದ್ದು ತಮಗೆ ನಂಬಿಕೆ ಇಟ್ಟರೆ ದೊಡ್ಡ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಬಲ್ಲರು. ಬಾಲ್ಯದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾರೆ, ಆದರೆ ಉತ್ತಮ ಆತ್ಮವಿಶ್ವಾಸದಿಂದ ಅಭಿವೃದ್ಧಿ ಕಾಣುತ್ತಾರೆ. ಸಂಗಾತಿಯ ಮನಸ್ಸನ್ನು ನೋಯಿಸದೆ ಬಾಳುತ್ತಾರೆ. ಸ್ವಂತ ಕುಟುಂಬಕ್ಕೆ ಮೊದಲ ಆದ್ಯತೆ ನೀಡುತ್ತಾರೆ. ಸಮಾಜ ಸೇವೆ ಮಾಡಲು ಹಿಂಜರಿಯುವುದಿಲ್ಲ. ಸಾಮಾನ್ಯವಾಗಿ ಇವರು ಅಜೀರ್ಣದಿಂದ ಬಳಲುತ್ತಾರೆ. ಸಾಧು ಸಂತರ ಸೇವೆ ಮಾಡಲು ಇವರಿಗೆ ಎಲ್ಲಿಲ್ಲದ ಆಸೆ. ದಾಂಪತ್ಯ ಜೀವನವು ಸುಖ ಸಂತೋಷದಿಂದ ಕೂಡಿರುತ್ತದೆ. ಹುಟ್ಟಿದ ಊರಿನಿಂದ ಬಹುದೂರ ಇವರು ನೆಲೆಸುತ್ತಾರೆ. ಉದ್ಯೋಗ ದೊರೆಯುತ್ತದೆ. ಉದ್ಯೋಗ ಸಾಧನೆಗಾಗಿ ವಿದೇಶಕ್ಕೆ ತೆರಳುವ ಅವಕಾಶವೂ ಲಭಿಸುತ್ತದೆ. ಅವಕಾಶಕ್ಕಾಗಿ ಯಾರನ್ನೂ ಬೇಡುವುದಿಲ್ಲ, ಆದರೆ ದೊರೆವ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಶಕ್ತಿವಂತರು, ಆದರೆ ಕೆಲವೊಮ್ಮೆ ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ. ಲಿವರ್, ಹೊಟ್ಟೆ ಅಥವಾ ಹಾರ್ಮೋನಲ್ ಸಮತೋಲನ ಸಮಸ್ಯೆಗಳು ಬರುತ್ತಿದ್ದರೆ ಗಮನಹರಿಸಬೇಕು. ಯೋಗ, ಧ್ಯಾನ ಅಥವಾ ನೈಜವಾದ ವಿಶ್ರಾಂತಿ ಅವರ ಆರೋಗ್ಯ ಕಾಪಾಡಲು ಸಹಾಯಕರವಾಗಬಹುದು. ಮದುವೆ ನಿಧಾನವಾದರೂ ನಂತರ ಸಂತೋಷದಿಂದ ಬದುಕುತ್ತಾರೆ. ಆರಂಭದ ದಿನಗಳಲ್ಲಿ ತೊಂದರೆ ಎದುರಾದರೂ ಕ್ರಮೇಣವಾಗಿ ಜೀವನ ಸುಖಮಯವಾಗಿರುತ್ತದೆ. ಬಂಧು ಬಳಗದವರಿಂದ ದೂರ ಉಳಿಯಲು ಬಯಸುತ್ತಾರೆ. ಸ್ನೇಹಿತರು ಸಹಾಯಕ್ಕೆ ಬರುವರೇ ಹೊರತು ಬಂಧು ಬಳಗದವರು ಸದಾ ದೂರ ಉಳಿಯುತ್ತಾರೆ. ಆರಂಭದಲ್ಲಿ ದೈಹಿಕವಾಗಿ ದುರ್ಬಲರಾದರೂ ಕ್ರಮೇಣ ದೈಹಿಕ ಶಕ್ತಿಯನ್ನು ಪಡೆಯುತ್ತಾರೆ. ಕೂಲಿ ಕಾರ್ಮಿಕರಿಗೆ ಸಹಾಯ ಮಾಡುವುದರಿಂದ ಜೀವನದ ಆಶೋತ್ತರಗಳು ನೆರವೇರಲಿವೆ. ಮನೆಯಲ್ಲಿರುವ ವಾಹನವನ್ನು ಶುಚಿಗೊಳಿಸಿ ಶುಭ್ರವಾಗಿ ಇರಿಸಿಕೊಂಡಲ್ಲಿ ಜೀವನದ ತೊಂದರೆಗಳು ದೂರವಾಗುತ್ತವೆ. ಬೇರೆಯವರ ವಾಹನಗಳನ್ನು ಬಳಸಿದಲ್ಲಿ ತೊಂದರೆ ಖಚಿತ. ಕುಟುಂಬದವರಾಗಲಿ ಅಥವಾ ಹೊರಗಿನವರೇ ಆಗಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಗೌರವ ನೀಡುತ್ತಾರೆ. ಕೈಕಾಲಿನ ಮೂಳೆ ಮುರಿಯುವ ಸಾಧ್ಯತೆ ಇರುತ್ತದೆ. ಅವಶ್ಯಕತೆ ಇದ್ದವರಿಗೆ ಅನ್ನದಾನ ಮಾಡುವುದೆಂದರೆ ಇವರಿಗೆ ಬಲು ಪ್ರೀತಿ. ಆಹಾರ ಸೇವನೆಯಲ್ಲಿ ಮಿತಿ ಇರದ ಕಾರಣ ಹೊಟ್ಟೆ ನೋವಿನ ತೊಂದರೆ ಸದಾ ಕಾಡುತ್ತದೆ. ಇವರು ಸಾಮಾನ್ಯವಾಗಿ ರುಚಿಕರ ಭೋಜನವನ್ನು ಇಷ್ಟಪಡುತ್ತಾರೆ. ಅಣ್ಣ ತಮ್ಮಂದಿರು ಕೆಲಕಾಲ ಕಷ್ಟದ ಸನ್ನಿವೇಶ ಎದುರಿಸಬೇಕಾಗುತ್ತದೆ. ಒಟ್ಟಾರೆ ಸಹನೆ ಮತ್ತು ಮೌನದಿಂದ ಎಲ್ಲವನ್ನೂ ಸಾಧಿಸಬಹುದು ಎಂಬುದಕ್ಕೆ 3ನೇ ತಾರೀಖಿನಂದು ಜನಿಸಿದವರು ಉತ್ತಮ ಉದಾಹರಣೆಯಾಗುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.